ಎಲ್ರಿಗೂ ನಮಸ್ತೆ. ಶುಭಯೋಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಶುಭಾ ಹೆಗಡೆ. ಗೃಹಸ್ಥ ಜೀವನವನ್ನು ಆರಂಭಿಸ್ತಾ ಇರೋ ಪ್ರತಿ ದಂಪತಿಗಳಿಗೂ ಸಂತಾನ ಎನ್ನೋದು ಒಂದು ಕನಸು. ಪ್ರತಿ ಹೆಣ್ಣಿಗೂ ತಾಯ್ತನ ಎನ್ನೋದು ಸಾರ್ಥಕತೆಯಾಗಿದ್ದರೆ, ಪ್ರತಿ ದಂಪತಿಗೂ ಮಾತಾಪಿತರಾಗೋದು ಒಂದು ಕನಸು ಅಥವಾ ದಾಂಪತ್ಯದ ಸಾರ್ಥಕತೆ ಅಂತಲೇ ಹೇಳಬಹುದು. ಇನ್ನು ಮನೆಯಲ್ಲಿರೋ ಹಿರಿಯರಿಗೆ ತಮ್ಮ ಪೀಳಿಗೆಯ ಕುಡಿ ಒಂದು ಸಂಭ್ರಮವಾಗಿದ್ದರೆ, ಮಗಳ ಬಾಣಂತನ ತಂದೆ ತಾಯಿಯರಿಗೆ ಒಂದು ಸಡಗರ ಸಂಭ್ರಮವಾಗಿರುತ್ತೆ. ಇಂತಹ ಸಡಗರ, ಸಂಭ್ರಮ, ಸಂತೋಷ, ಸಾರ್ಥಕತೆ ಇವೆಲ್ಲವನ್ನ ನೀಡ್ತಾ ಇರುವ ಈ ಸಂತಾನ ಆರೋಗ್ಯಕರವಾಗಿದ್ದಾಗ ಮಾತ್ರ ಇವೆಲ್ಲವೂ ನೆಲೆಸೋಕೆ ಸಾಧ್ಯ. ಆದರೆ ಇಂದಿನ ದಿನದಲ್ಲಿ ಪ್ರತಿಯೊಬ್ಬರು ಒತ್ತಡದ ಜೀವನವನ್ನು ನಡೆಸ್ತಾ ತಮ್ಮ ನಿಜವಾದ ಸಂತೋಷವನ್ನೇ ಕಳ್ಕೊಳ್ತಾ ಇದ್ದಾರೆ. ಈ ಒತ್ತಡದ ಪರಿಣಾಮವಾಗಿ ಮತ್ತು ಸರಿಯಲ್ಲದ ಜೀವನ ಕ್ರಮದಿಂದಾಗಿ ಎಷ್ಟೋ ಜನರಿಗೆ ಆ ಸಂತಾನ ಭಾಗ್ಯವೇ ಇಲ್ಲದೆ ಇರೋ ಹಾಗಾಗಿದೆ. ಅಷ್ಟೇ ಅಲ್ಲ, ಸರಿಯಾದ ಆರೋಗ್ಯಕರ ಮಗುವನ್ನು ಪಡೆಯೋದು ಕಷ್ಟವಾಗುತ್ತೆ. ಎಷ್ಟೋ ಜನರಿಗೆ ಅದು ಕಷ್ಟವಾಗ್ತಾ ಹೋಗುತ್ತೆ. ಇನ್ನು ಎಷ್ಟೋ ಜನರಿಗೆ ಗರ್ಭಪಾತವಾಗ್ತಾ ಹೋಗುತ್ತೆ. ಫಲವತ್ತತೆ ಕೊರತೆ ಅಷ್ಟೇ ಅಲ್ಲ, ಪ್ರೆಗ್ನೆಂಟ್ ಆದಾಗ ಕೂಡ BP, ಶುಗರ್ ಇಂತಹ ಅನೇಕ ಕಾಯಿಲೆಗಳು ಕಾಡ್ತಾ ಗರ್ಭಧಾರಣೆಯ ಸಂತೋಷವನ್ನೇ ಅನುಭವಿಸೋಕೆ ಆಗ್ತಾ ಇರಲ್ಲ. ಮತ್ತು ತಾಯಿಯಾದವಳು ಗರ್ಭಧಾರಣೆ ಸಮಯದಲ್ಲಿ ಇಂತಹ ಸಮಸ್ಯೆಗಳಲ್ಲಿ ತೊಳಲ್ತಾ ಇದ್ದಾಗ ಅದರ ಪರಿಣಾಮವನ್ನು ಗರ್ಭದಲ್ಲಿರೋ ಮಗು ಕೂಡ ಅನುಭವಿಸಬೇಕಾಗತ್ತೆ. ಯಾಕೆಂದರೆ ತಾಯಿ ಅನುಭವಿಸೋ ಮಾನಸಿಕ, ಶಾರೀರಿಕ ಮತ್ತು ಭಾವನಾತ್ಮಕ ಎಲ್ಲ ಈ ಏರಿಳಿತಗಳು ಕೂಡ ಮಗುವಿನ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ. ತಾಯಿಯ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಆ ಭಾವನಾತ್ಮಕವಾಗಿ ಒಬ್ಬ ತಾಯಿ ಹೇಗಿರ್ತಾಳೆ, ಅವಳ ಚಟುವಟಿಕೆ ಹೇಗಿರುತ್ತೆ, ಅವಳ ಜೀವನ ಶೈಲಿ ಹೇಗಿರುತ್ತೆ, ಇವೆಲ್ಲವೂ ಹುಟ್ಟುವ ಮಗುವಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅದಕ್ಕೋಸ್ಕರನೇ ನಮ್ಮ ಋಷಿ ಮುನಿಗಳು, ನಮ್ಮ ವೇದಗಳ ಕಾಲದಿಂದಲೂ ಇಂತಹ ಸಮಸ್ಯೆಗಳು ತಲೆದೋರದಂತೆ ಗರ್ಭವತಿಯಾದವಳು ಒಂದು ಸಲ ಗರ್ಭಧಾರಣೆಯಾದ ಮೇಲೆ ಆ ಗರ್ಭವತಿಯಾದವಳ ಶಾರೀರಿಕ, ಮಾನಸಿಕ, ಭಾವನಾತ್ಮಕ ಆರೋಗ್ಯಕ್ಕಾಗಿಯೇ ಗರ್ಭ ಸಂಸ್ಕಾರ ಎನ್ನುವ ಒಂದು ಸಂಸ್ಕಾರವನ್ನು ಗರ್ಭವತಿಯಾದವಳಿಗೆ ನೀಡೋ ಸಂಸ್ಕಾರವಾಗಿತ್ತು. ಸಂಸ್ಕಾರಗಳಲ್ಲಿ ಪ್ರಥಮವಾಗಿ ಬರೋ ಸಂಸ್ಕಾರ ಮಗು ಗರ್ಭದಲ್ಲಿದ್ದಾಗಲೇ ನೀಡುವ ಸಂಸ್ಕಾರ. ಈ ಸಂಸ್ಕಾರದ ಮೂಲಕ ಒಂದು ಮಗು ಶಾರೀರಿಕವಾಗಿ, ಮಾನಸಿಕವಾಗಿ ಆರೋಗ್ಯವಾಗಿರೋಕ್ಕೆ ಸಾಧ್ಯ. ಯಾವಾಗ ತಾಯಿ ಮಗುವನ್ನು ಗರ್ಭದಲ್ಲಿಟ್ಟಾಗ ತಾಯಿಯ ಮನಸ್ಸು ಸಂತೋಷದಲ್ಲಿರುತ್ತೆ, ಸಮಾಧಾನದಲ್ಲಿರುತ್ತೆ, ನೆಮ್ಮದಿಯಲ್ಲಿರುತ್ತೆ. ಶಾರೀರಿಕವಾಗಿ ಅವಳು ಆರೋಗ್ಯವಾಗಿರ್ತಾಳೆ, ಭಾವನಾತ್ಮಕವಾಗಿ ಸಹಜತೆಯಲ್ಲಿರ್ತಾಳೆ. ಆ ಒಂದು ಆರೋಗ್ಯ, ಆ ಒಂದು ಸ್ಥಿತಿ ಹುಟ್ಟುವ ಮಗುವಿನ ಬುದ್ಧಿಶಕ್ತಿಯನ್ನು, ಶಾರೀರಿಕ ಶಕ್ತಿಯನ್ನು, ಮಗುವಿನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಸಹಾಯವನ್ನು ಮಾಡುತ್ತೆ. ಗರ್ಭ ಸಂಸ್ಕಾರ ಎನ್ನುವುದು ವೇದಗಳ ಕಾಲದಿಂದಲೂ ಪ್ರಚಲಿತವಿರೋದು. ಗರ್ಭ ಸಂಸ್ಕಾರ ಅನ್ನೋದು ಕೇವಲ ಯಾವುದೋ ಧಾರ್ಮಿಕ ಆಚರಣೆಯಲ್ಲ, ಅಥವಾ ಯಾವುದೋ ಕೇವಲ ಶಾಸ್ತ್ರಕ್ಕೆ ಸೀಮಿತ ಅಲ್ಲ. ಗರ್ಭ ಸಂಸ್ಕಾರ ಎನ್ನುವುದು ಧಾರ್ಮಿಕ ಆಚರಣೆಯಾಗಿದ್ರೂ ಕೂಡ ಇದಕ್ಕೆ ವೈಜ್ಞಾನಿಕ ಪ್ರಾಶಸ್ತ್ಯವಿದೆ. ಯಾಕೆ ಅಂತಂದರೆ, ವೈಜ್ಞಾನಿಕವಾಗಿ ಕೂಡ ಮಗುವಿನ ಆರೋಗ್ಯ ತಾಯಿಯ ಭಾವನಾತ್ಮಕ, ಮಾನಸಿಕ ಆರೋಗ್ಯದಲ್ಲಿದೆ ಎನ್ನೋದನ್ನು ವೈಜ್ಞಾನಿಕವಾಗಿ ಕೂಡ ಒಪ್ಪಿಕೊಳ್ಳೋದ್ರಿಂದ ತಾಯಿಯ ಆರೋಗ್ಯಕ್ಕೋಸ್ಕರ ಈ ಗರ್ಭ ಸಂಸ್ಕಾರ ಅನ್ನೋದು ಅತಿ ಮುಖ್ಯ. ನಾನಿವತ್ತು ಈ ವಿಷಯವನ್ನು ಯಾಕೆ ತಗೊಳ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಈ ಸರಿಯಲ್ಲದ ಜೀವನ ಕ್ರಮದಿಂದಾಗಿ, ಜೀವನ ಶೈಲಿಯಿಂದಾಗಿ, ಸರಿಯಲ್ಲದ ಜೀವನ ಶೈಲಿಯ ಕಾರಣದಿಂದಾಗಿ ಮಾನಸಿಕ ಒತ್ತಡಗಳು ಉಂಟಾಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಯೋಗ ಕ್ಲಾಸಲ್ಲಿ ಗರ್ಭ ಸಂಸ್ಕಾರವನ್ನು ಆರಂಭಿಸ್ತಾ ಇದ್ದೀವಿ. ಈ ಗರ್ಭ ಸಂಸ್ಕಾರದಲ್ಲಿ ಏನೇನು ವಿಷಯಗಳು ಬಂದಿರುತ್ತೆ, ಸರಿಯಾದ ಆಹಾರ ಶೈಲಿ, ಆಸನ, ಪ್ರಾಣಾಯಾಮ, ಧ್ಯಾನ, ಇಷ್ಟೇ ಅಲ್ಲದೆ ಥೆರಪಿಟಿಕ್ ಪದ್ಧತಿ ಮೂಲಕ ಶಾರೀರಿಕ, ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಹೆಚ್ಚಿನ ಒಲವನ್ನು ನೀಡೋಕ್ಕಾಗುತ್ತೆ. ಅಷ್ಟೇ ಅಲ್ಲದೆ ಯೋಗ ವಿಧಾನದ ಮೂಲಕ
ಗರ್ಭಧಾರಣೆ ಬಗ್ಗೆ ಯೋಚಿಸ್ತಾ ಇರೋ ಪತಿ ಪತ್ನಿಯರು 3 ರಿಂದ 6 ತಿಂಗಳ ಮೊದಲು ಈ ಗರ್ಭ ಸಂಸ್ಕಾರದ ಈ ಒಂದು ಸೆಷನನ್ನು ನೀವು ಅಟೆಂಡ್ ಆಗ್ತಾ ಹೋದಾಗ ಮೊದಲು ನೀವು ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಸದೃಢರಾಗ್ತಾ ಹೋಗ್ತೀರಾ. ನಿಮ್ಮೊಳಗಿನ ಶಾರೀರಿಕ ಸಮಸ್ಯೆಗಳು ಸರಿಯಾಗ್ತಾ ಹೋಗುತ್ತೆ. ಒಬ್ಬನು ಶಾರೀರಿಕವಾಗಿ ಸಮರ್ಥನಾದಾಗ ಮಾತ್ರ ಮಾನಸಿಕವಾಗಿ ಶಾಂತಿಯನ್ನು ಹೊಂದೋಕೆ ಸಾಧ್ಯವಾಗುತ್ತೆ. ನಿಮ್ಮ ಶಾರೀರಿಕ ಸಮಸ್ಯೆಗಳು ಅಂತ ಬಂದಾಗ ನಿಮ್ಮ ಪ್ರಕೃತಿಯಲ್ಲಿನ ಅಂದರೆ ವಾತ, ಪಿತ್ತ, ಕಫ ಪ್ರಕೃತಿಯ ದೋಷಗಳನ್ನು ಸಮತೋಲನಗೊಳಿಸ್ಕೊಂಡು ನಿಧಾನವಾಗಿ ಶಾರೀರಿಕವಾಗಿ ನೀವು ಸದೃಢರಾಗ್ತಾ ಮಾನಸಿಕವಾದ ಪ್ರಶಾಂತತೆಯನ್ನು ಹೊಂದುತ್ತಾ ಗರ್ಭಧಾರಣೆಯನ್ನು ಮಾಡಿ, ಆ ಗರ್ಭಧಾರಣೆಯ ಸಮಯದಲ್ಲಿ ಆ 9 ತಿಂಗಳು ನಿಯಮಿತವಾದ ಆಸನ, ಪ್ರಾಣಾಯಾಮ, ಧ್ಯಾನಗಳನ್ನು ಹೇಳ್ಕೊಡೋಕ್ಕಾಗತ್ತೆ. ಅಷ್ಟೇ ಅಲ್ಲ, ಸರಿಯಾದ ಆಹಾರ ಕ್ರಮವನ್ನು ಕೂಡ ಹೇಳ್ಕೊಡೋಕ್ಕಾಗತ್ತೆ. ಯಾಕೆಂದರೆ ಪ್ರತಿ 3 ತಿಂಗಳಲ್ಲೂ ಮಗುವಿನ ಬೆಳವಣಿಗೆ ಬದಲಾಗ್ತಾ ಇರುತ್ತೆ ಅಲ್ವಾ. ಅದಕ್ಕೆ ತಕ್ಕ ಹಾಗೆ ನಮ್ಮ ಆಹಾರ ಕ್ರಮ ಇರಬೇಕಾಗತ್ತೆ. ಅದನ್ನು ಕೂಡ ಹೇಳ್ಕೊಡೋಕ್ಕಾಗತ್ತೆ. ಈ ಒಂದು ಸರಿಯಾದ ಆಹಾರ, ವಿಹಾರ, ಜೀವನ ಶೈಲಿ ಮೂಲಕ ಉತ್ತಮವಾದ ಸಂತಾನವನ್ನು ಪಡೆದು ಮುಂದಿನ ಪೀಳಿಗೆ ಉತ್ತಮವಾದ ಆರೋಗ್ಯವನ್ನು ಹೊಂದಿ ಸ್ವಸ್ಥ ಸಮಾಜ ನಿರ್ಮಾಣದಲ್ಲಿ, ಸ್ವಾಭಿಮಾನ ರಾಷ್ಟ್ರ ನಿರ್ಮಾಣದಲ್ಲಿ ಮಗು ಪಾಲ್ಗೊಳ್ಳೋಕ್ಕೆ ನಮ್ಮ ಒಂದು ಹೆಜ್ಜೆ ಇಂದಿನಿಂದನೇ ಆರಂಭವಾಗಲಿ. ಯಾರಿಗಾದರೂ ಈ ಗರ್ಭ ಸಂಸ್ಕಾರದ ಪ್ರಯೋಜನವನ್ನು ಪಡ್ಕೋಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರನ್ನು ಹಾಕಿರ್ತೀನಿ, ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದರ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಕಮೆಂಟ್ ಮಾಡಬಹುದು. ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಖಂಡಿತ ಗರ್ಭ ಸಂಸ್ಕಾರದ ಕುರಿತಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು.